ತಿಳಿಯುವ ಒಂದು ಸುಸಂದರ್ಭ. ಪೂಜ್ಯ ಅಮರಾನಂದ ಮಹಾಸ್ವಾಮಿಗಳು ಹಾಲ್ಗಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಂತರ ಸನ್ಯಾಸ ಸ್ವೀಕಾರವನ್ನು ಮಾಡಿ ಅವರು ಋಷಿಕೇಶದಲ್ಲಿ ಉತ್ತರ ಪ್ರದೇಶ ಋಷಿಕೇಶದಲ್ಲಿ ಇದ್ದರೂ ಕೂಡ ಅವರಿಗೆ ಭಾಸವಾಗ್ತಾ ಇದ್ದಿದ್ದು ಮಲ್ಲಿಕಾರ್ಜುನ ಸ್ವಾಮಿಯ ಸಾನ್ನಿಧ್ಯ. ಹಾಗಾಗಿ ಅವ್ರ ಪೂಜ್ಯರು ಇಲ್ಲಿ ಈ ಆಶ್ರಮದ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಒಂದು ಸಣ್ಣ ಪಟ್ಟನ್ನು ಹಾಕ್ಕೊಂಡು ಗುಡಿಸಲನ್ನು ಹಾಕ್ಕೊಂಡು ಸನ್ಯಾಸ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ನಂತರ ಅವರು ಆಧ್ಯಾತ್ಮಿಕಗಳಾಗಿ ಈ ನಮ್ಮ ನಾಗೂರು ತಾಲೂಕಿನ ಅಕ್ಕಪಕ್ಕದ ಎಲ್ಲ ತಾಲೂಕುಗಳಲ್ಲಿ ಅವರು ಆಧ್ಯಾತ್ಮಿಕ ಚಿಂತಕರಾಗಿ ಆಧ್ಯಾತ್ಮಿಕ ಪ್ರಸಾರವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕಳೆದ 20 ವರ್ಷಗಳ ಹಿಂದೆ ಪೂಜ್ಯರು ದೈವಾದಿಗಳಾದರು, ಮಲ್ಲಿಕಾರ್ಜುನ ಸ್ವಾಮಿ ಸಾನ್ನಿಧ್ಯವನ್ನು ಪಡೆದರು. ನಂತರ ಅದರ ಈ ಆಶ್ರಮದ ಜವಾಬ್ದಾರಿಯನ್ನು ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳು ನಮಗೆ ಜವಾಬ್ದಾರಿಯನ್ನು ಕೊಟ್ಟರು. ಅದಕ್ಕಿಂತ ಮೊದಲು ಪೂಜ್ಯ ಅಮರಾನಂದ ಸ್ವಾಮಿಜಿಯವರು ಒಬ್ಬರಾಗಿ ಸನ್ಯಾಸಿಗಳಾಗಿ ಇದ್ದ ಸಮಯದಲ್ಲಿ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರನ್ನು ಗುರುತಿಸಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರಕ್ಕೆ ಕಾಯಕಲ್ಪವನ್ನು ಅಮರಾನಂದ ಸ್ವಾಮಿ ಮೂಲಕ ಮಾಡಿಸಿದ್ರು. ಒಂದು ಪ್ರಾರ್ಥನಾ ಮಂದಿರವನ್ನು ಹಾಗೆ ಆಶ್ರಮವನ್ನು ನಿರ್ಮಾಣ ಮಾಡಲಿಕ್ಕೆ ಪೂಜ್ಯರು ಬಾಲಗಂಗಾಧರ ಸ್ವಾಮೀಜಿಯವರು ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಸಹಕಾರವನ್ನು ನೀಡಿದರು. ಹಾಗೆ ಅದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖೆಯೂ ಕೂಡ ಆಯಿತು. ನಂತರ ದಿನಗಳಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟ ನಂತರ ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳವರು ಮುಕ್ತ ಹಸ್ತವಾಗಿ ನನ್ನನ್ನು ಇಲ್ಲಿ ಒಂದು ಒಳ್ಳೆಯ ದಿವ್ಯ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು, ಇದು ಒಂದೊಂದು ದೊಡ್ಡ ಒಳ್ಳೆಯ ಕ್ಷೇತ್ರವಾಗಿ ಬೆಳೆದಿದೆ. ಯಾಕೆಂದರೆ ಇದು ಗುಹಾಂತರ ದೇವಾಲಯ. ನಮ್ಮ ನಾಡಿನಲ್ಲಿ ಗುಹಾಂತರ ದೇವಾಲಯ ಇನ್ನೂ ಇಲ್ಲ. ಆದರೆ ಇದು ಗುಹಾಂತರ ದೇವಾಲಯ ಯಾವ ಮನುಷ್ಯ ನಿರ್ಮಿತವಾದ ದೇವಾಲಯ ಅಲ್ಲ ಇದು. ಹಾಗಾಗಿ ಈ ದೇವಾಲಯವನ್ನು ಮತ್ತು ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಈ ನಾಡಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಆಗಬೇಕು ಅಂತ ಹೇಳಿ ಪೂಜ್ಯರು ಅವರು ನಿರ್ಧಾರ ಮಾಡಿದ್ರು. ಅವರ ಆದೇಶದಂತೆ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ಕಳೆದ 2 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು. ನಂತರ ಅದರ ರಾಜಗೋಪುರ ಕೂಡ ಆಗಬೇಕಾಯಿತು. ಈಗ ರಾಜಗೋಪುರ ನಿರ್ಮಾಣವಾಗಿ ಉದ್ಘಾಟನೆಗೆ ತಯಾರಿಗೆ ನಿಂತಿದೆ. ಹಾಗೆ ಇಲ್ಲಿ ಪೂಜ್ಯರು ಬಂದು ಉಳ್ಕೊಳ್ಳಿಕ್ಕೆ, ಆಧ್ಯಾತ್ಮ ಜೀವನ ಉಳ್ಕೊಳ್ಳಿಕ್ಕೆ ಒಂದು ಆಶ್ರಮದ ವ್ಯವಸ್ಥೆ ಆಗಬೇಕಾಯಿತು. ಅದನ್ನು ಕೂಡ ನೂತನ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿಸಿದ್ದಾರೆ. ಬಂದು ಹೋಗುವಂಥ ಜನಗಳಿಗೆ ಅಷ್ಟೇ ಸಾಲದು, ಸಾಮಾನ್ಯ ಎಲ್ಲವನ್ನೂ ಕೂಡ ಅನುಕೂಲ ಆಗುವ ರೀತಿ, ಅವರ ವ್ಯವಸ್ಥೆಗೆ ಅನುಕೂಲ ಆಗುವ ರೀತಿ ಒಂದು ಇಲ್ಲಿ ಈ ಕ್ಷೇತ್ರದಲ್ಲಿ 100 ಮದುವೆಗಳು ನಮ್ಮ ಈ ಸುತ್ತಲ ಪ್ರದೇಶದ ಎಲ್ಲ ಜನರು ಬಂದು 5 kg ಅಕ್ಕಿ ತಂದು ಮದುವೆ ಮಾಡ್ಕೊಂಡು ಹೋಗ್ತಿದ್ದಂಥ ಒಂದು ಕಾಲ ಇತ್ತು. ಅಂತಹ ಬಡವರಿಗೂ ಕೂಡ ಈ ಕ್ಷೇತ್ರ ತನ್ನ ತಾಣವನ್ನು ಕೊಟ್ಟಿದೆ. ಹಾಗಾಗಿ ಇದೊಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋಣ, ಉಳ್ಳವರು ಕಲ್ಯಾಣ ಒಳಗೆ ಮಾಡಿಕೊಳ್ಳಿ. ಕೆಲವರು ಆ ಮರದ ಕೆಳಗಡೆ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ರು, ಅಂಥವ್ರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತೇಳಿ ಪೂಜ್ಯರು ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಈ ಕಾರ್ಯಕ್ರಮ 12, 13, 11ನೇ ತಾರೀಕು ಸಂಜೆ ಪ್ರಾರಂಭ ಆಗ್ತದೆ. ಪ್ರಾರ್ಥನೆ ಆಗ್ತದೆ ಗಣಪತಿಯ ಪೂಜೆಯ ಮೂಲಕ. 12ನೇ ತಾರೀಕು ಸಂಜೆ 4 ಗಂಟೆಗೆ ಹಾಗೆ ಎಲ್ಲ ಗ್ರಾಮದ ದೇವತೆಗಳನ್ನು ಆಹ್ವಾನ ಮಾಡಿದ್ದೇವೆ. ಎಲ್ಲ ಗ್ರಾಮದ ಜನರು ಕೂಡ ಈಗಾಗಲೇ ಅವರು ಇಷ್ಟು ಮಾಡ್ಕೊಳ್ಳಿದ ಪ್ರಕಾರ 60 ದೇವರುಗಳು ಬರ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ಅಷ್ಟು ದೇವತೆಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ನಾಡಿನ ಎಲ್ಲ ಮುಖ್ಯಸ್ಥರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಸುರೇಶ್ ಗೌಡ್ರು ಇರ್ಬೋದು, ನಮ್ಮ ಚಿಕ್ಕರಾಜ ಸ್ವಾಮಿ ಇರ್ಬೋದು. ಹಾಗೆ ಈ ಕ್ಷೇತ್ರಕ್ಕೆ ತುಂಬ ಕಾಯಕಲ್ಪ ಕೊಟ್ಟವರು ನಮಗೆ ಸಾರಾ ಮಹೇಶ್ ಅವರು ಮುಜರಾಯಿ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದಾಗ ನೇರಕ್ಕೆ ದೇವರ ಹತ್ತಿರಕ್ಕೆ ರಸ್ತೆ ಇರಲಿಲ್ಲ, ನಡೆದೇ ಹೋಗ್ಬೇಕಾಗಿತ್ತು. ಅದಕ್ಕೆ ರಸ್ತೆ ಬೇಕು ಅಂತ ಅಂದಾಗ ಅವರು ಬಂದು ನಮಗೆ ಗ್ರಾಂಟ್ ತಂದು ಕೊಟ್ಟು ನಮಗೆ ಅದೊಂದು ವ್ಯವಸ್ಥೆ ಮಾಡಿ
ದೇವಾಲಯಕ್ಕೆ ಮೇಲ್ಗಡೆ ವೆಹಿಕಲ್ ವಾಹನಗಳಲ್ಲಿ ಹೋಗುವಂಥ ವ್ಯವಸ್ಥೆಯೂ ಕೂಡ ಆಗಿದೆ. ಹಾಗಾಗಿ ಅವರು ಕೂಡ ಬರುವರಿದ್ದಾರೆ. 12ನೇ ತಾರೀಕು ಹಾಗೆ 13ನೇ ತಾರೀಕು ಬೆಳಿಗ್ಗೆ ಯಥಾ ಪ್ರಕಾರ ಕುಂಭಾಭಿಷೇಕ ಇರ್ತದೆ, ಪೂರ್ಣಾಹುತಿ ಇರ್ತದೆ. ಅದಾದ ನಂತರ ರಾಜಗೋಪುರದ ಉದ್ಘಾಟನೆ ಲೋಕಾರ್ಪಣೆ ಆಗ್ತದೆ. ನಂತರ ಸಣ್ಣ ರಥ ಮಲ್ಲಿಕಾರ್ಜುನ ಸ್ವಾಮಿಯನ್ನು ರಥದಲ್ಲಿ ಕೂರಿಸಿ ನೋಡುವಂಥ ಒಂದು ಸೌಭಾಗ್ಯ ನಮ್ಮ ನಾಡಿನ ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದಕ್ಕೆ ನಾವು ನೀವೆಲ್ಲ ಪಾಲ್ಗೊಳ್ಳೋಣ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಇದು ಆಧ್ಯಾತ್ಮಿಕ ಕಾರ್ಯಕ್ರಮ, ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಕಾರ್ಯಕ್ರಮ. ತಾವೆಲ್ಲ ಬರ್ತೀರಿ ಅಂತ ನಾನು ನಿಮಗೆಲ್ಲ ಕೋರ್ಕೊಳ್ತೇನೆ.